ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪುಟ್ಟ ಬ್ಯೂಟಿಫುಲ್ ಹುಡುಗಿ, ಇವಳೆ ನಮ್ಮ ಹೀರೋಯಿನ್. ಸೊ ಇವಳ ಹೆಸರು ಬಂದು ಅನ್ವು ಆಗಿರುತ್ತೆ. ಅವಳ ವಾಯ್ಸ್ ಓವರ್ ಅಲ್ಲೇ ನಾನು ಚಿಕ್ಕಂದಿನ ನಮ್ಮ ತಂದೆ ಮುಖವನ್ನ ನೋಡೇ ಇಲ್ಲ. ಯಾವಾಗ್ಲೂ ಕೆಲ್ಸ ಅಂತ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ರು, ನಮ್ ಜೊತೆ ಇರ್ತಾನೆ ಇರ್ಲಿಲ್ಲ. ನಮ್ಗೆ ಅವರು ಬೇಕಾಗಿರ್ಬೇಕಾದ್ರೆ ನಮ್ ಜೊತೆ ಅವರು ಇರ್ತಾನೆ ಇರ್ಲಿಲ್ಲ. ಹಾಗಿರ್ಬೇಕಾದ್ರೆ ಒಂದು ದಿನ ನಮ್ಮ ತಂದೆ ತೀರೋದ್ರು ಅಂತ ನ್ಯೂಸ್ ಬಂತು. ಇದನ್ನ ಕೇಳಿ ನಮ್ಮ ತಾಯಿ ತುಂಬಾನೇ ಬೇಜಾರಾಗೋದ್ರು. ಚೆನ್ನಾಗಿ ರಿಚ್ ಆಗಿದ್ದ ನಾವು ಹಾಗೆ ನಿಧಾನಕ್ಕೆ ಪುವರ್ ಆಗ್ತಾ ಬರ್ತಾ ಇದ್ವಿ. ಮನೆಯಲ್ಲಿ ತುಂಬಾ ಕಷ್ಟ. ನಮ್ಮ ತಾಯಿ ತಂದೆ ಬಗ್ಗೆ ಯೋಚನೆ ಮಾಡಿ ಅವರು ದಿನಗಳು ಕಳಿತಾ ತೀರೋದ್ರು. ಯಾಕೆ ಅಂದ್ರೆ ನಮ್ಮ ತಾಯಿ ತಂದೆ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ರು. ಒಂಟಿ ಆಗ್ಬಿಟ್ಟೆ ನಾನು. ಸೊ ನಮ್ಮ ತಾಯಿ ಫೋಟೋ ಮುಂದೆ ಕೂತು ನಾನು ನಿಂತರ ಯಾರ ಮೇಲೂ ಡಿಪೆಂಡ್ ಆಗಿ ನನ್ನ ಲೈಫ್ ನ ನಾನು ಬದುಕಲ್ಲ. ನೀನು ಬದುಕಬೇಕು ಅನ್ಕೊಂಡಿದ್ದ ರಿಚ್ ಲೈಫ್ ನ ನಾನು ನಿನಗೆ ಬದುಕಿ ತೋರಿಸ್ತೀನಿ. ಇದು ನಿನ್ನ ಮೇಲೆ ಪ್ರಾಮಿಸ್ ಅಂತ ಪ್ರಮಾಣ ಮಾಡ್ತಾ ಇದ್ದಾಳೆ ನಮ್ಮ ಅನ್ವು. ಇವಾಗ ಸ್ವಲ್ಪ ವರ್ಷಗಳ ನಂತರ ಒಂದು ದೊಡ್ಡ ಸಿಟಿ. ಆ ಸಿಟಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಆ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಮಗ ಟೀನೇಜ್ ಹುಡುಗ. ಅವನ ಜೊತೆ ಓದ್ತಾ ಇರೋ ಒಂದು ಹುಡುಗಿನ ಸೆಕ್ಸುವಲ್ ಆಗಿ ಅಬ್ಯೂಸ್ ಮಾಡಿದ್ದಾನೆ. ಅದಕ್ಕೆ ಆ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್, ಆ ರಿಚ್ ಮ್ಯಾನ್, ಅವರ ಮಗನನ್ನ ಕಾಪಾಡೋದಕ್ಕಾಗಿ ಆ ಸಿಟಿಯಲ್ಲೇ ಇರೋ ದೊಡ್ಡ ಲಾಯರ್ ನ, ತುಂಬಾ ಟ್ಯಾಲೆಂಟ್ ಆಗಿರೋ ಲಾಯರ್ ನ ಹುಡುಕ್ತಾ ಇದ್ದಾರೆ. ಅವರನ್ನ ಮೀಟ್ ಮಾಡಿ ನನ್ನ ಮಗನನ್ನ ಕಾಪಾಡಿ, ಕೇಸಿಂದ ಹೇಗಾದ್ರೂ ಅವನ್ನ ರಿಲೀಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರು ಆ ಟ್ಯಾಲೆಂಟೆಡ್ ಲಾಯರ್ ಅಂತ ನೋಡಿದ್ರೆ ಅದು ನಮ್ಮ ಹೀರೋಯಿನ್. ಹೇಗೋ ಕಷ್ಟಪಟ್ಟು ಓದಿ ನಮ್ಮ ಹೀರೋಯಿನ್ ದೊಡ್ಡ ಲಾಯರ್ ಆಗ್ಬಿಟ್ಟಿದ್ದಾಳೆ. ಅವಳು ಅನ್ಕೊಂಡಿದ್ದಾಗೆ ರಿಚ್ ಲೈಫ್ ನ ಬದುಕ್ತಾ ಇದ್ದಾಳೆ ನಮ್ಮ ಅನ್ವು. ಸೊ ನಮ್ಮ ಹೀರೋಯಿನ್ ಅಬ್ಯೂಸ್ ಆದ ಹುಡುಗಿ ಫ್ಯಾಮಿಲಿ ಜೊತೆ ಮಾತಾಡೋಕೆ ಬರ್ತಾಳೆ. ನೋಡಿ, ಕೇಸ್ ನ ವಾಪಸ್ ತಗೊಂಡ್ಬಿಡಿ. ಈ ಹುಡುಗನ್ನ ನೀವು ಜೈಲಿಗೆ ಕಳ್ಸಿದ್ರು ಕೂಡ ಅವನ ತಂದೆ ಹತ್ರ ಇರೋ ಹಣದಿಂದ ಹುಡುಗನ್ನ ಹೇಗಾದ್ರೂ ಹೊರಗಡೆ ತಂದ್ ಬಿಡ್ತಾರೆ. ಆಮೇಲೇನು ಈ ಹುಡುಗ ಈ ಸಿಟಿಲಿ ಓದೋಕಾಗಲ್ಲ. ಸೊ ವಾಟ್, ಅವನನ್ನ ಫಾರಿನ್ ಗೆ ಕಳ್ಸಿ ಓದಿಸ್ತಾರೆ. ಆತರ ನಿಮ್ ಹುಡುಗಿನ ನೀವು ಫಾರಿನ್ ಗೆ ಕಳ್ಸಿ ಓದ್ಸೋಕಾಗತ್ತಾ? ಇಲ್ಲ ಅಲ್ವಾ? ಏನಾದ್ರೂ ಇನ್ ಕೇಸ್ ಹೊರಗಡೆ ಬಂದ್ರೆ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ನಿಮ್ಮ ಹುಡುಗಿ ಫೋಟೋ ಸ್ಪ್ರೆಡ್ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಮಗಳು ರೋಡ್ ಅಲ್ಲಿ ನೆಮ್ಮದಿಯಾಗಿ ನಡೆಯೋಕಾಗತ್ತಾ? ಸುಮ್ನೆ ಕೇಸ್ ವಾಪಸ್ ತಗೊಳ್ಳಿ. ಅದೆಷ್ಟು ಕೊಡ್ತಾರೋ ಅಷ್ಟನ್ನ ತಗೊಂಡು ಕೇಸ್ ನ ವಾಪಸ್ ತಗೋಬಿಡಿ ಅಂತ ಎನ್ನುವ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ತಾಯಿ ಟೆನ್ಷನ್ ಆಗಿ ಮೇಲೆ ಎದ್ದು, ನಿನಗೂ ಒಂದು ಮಗಳಿದ್ರೆ ಗೊತ್ತಾಗ್ತಿತ್ತು ಒಂದು ತಾಯಿಯ ನೋವು ಅಂತ ನಮ್ಮ ಹೀರೋಯಿನ್ ಗೆ ಬೈತಾ ಇರ್ಬೇಕಾದ್ರೆ, ಅವಾಗ ಅಬ್ಯೂಸ್ ಆಗಿದ್ಲಲ್ವಾ ಆ ಹುಡುಗಿ, ಅಮ್ಮ ಬೇಡ ಅಮ್ಮ, ಇವರು ಹೇಳೋದು ನಿಜಾನೇ ತಾನೆ, ನಾವು ತುಂಬಾ ಬಡವರು, ನಮ್ಮ ಕೈಯಲ್ಲಿ ಏನ್ ಮಾಡೋಕಾಗತ್ತೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್ ಆ ಹುಡುಗಿಗೆ ಅರ್ಥ ಆಯ್ತು, ಕ್ಯಾಚ್ ಮಾಡ್ಕೊಂಡ್ಲು. ನಿನಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಇನ್ನು ಕೇಸ್ ನ ವಾಪಸ್ ತಗೊಳ್ತೀರಾ ಅಂತ ಕೇಳ್ಬೇಕಾದ್ರೆ ಸರಿ ಅಂತ ತಾಯಿ ಮಗಳು ಕೇಸ್ ನ ವಾಪಸ್ ತಗೊಳ್ತಾರೆ. ಆಮೇಲೆ ಹಾಗೆ ನಮ್ಮ ಹೀರೋಯಿನ್ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಜೊತೆಗೇನೆ ಕೆಲಸ ಮಾಡೋ ಲಾಯರ್, ಹೇ ಆ ಹುಡ್ಗಾನೆ ತಪ್ಪು ಮಾಡಿರೋದಂತ ಇಡೀ ಊರಿಗೇನೆ ಗೊತ್ತು, ಆದ್ರೂ ನೀನ್ಯಾಕ ಅವನನ್ನ ಕಾಪಾಡ್ತಿದ್ದೀಯಾ, ಆ ಹುಡ್ಗಿ ಫ್ಯಾಮಿಲಿ ಪಾಪ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಈ ಪಾಪ ಈ ಪುಣ್ಯ ಇವೆಲ್ಲ ನನಗೆ ಬೇಡ, ನನಗೆ ಹಣ ಸಂಪಾದನೆ ಮಾಡ್ಬೇಕು ಅಷ್ಟೇ, ಅದನ್ನ ಲೀಗಲ್ ಆಗಿ ಸಂಪಾದನೆ ಮಾಡ್ಬೇಕು, ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾಳೆ. ಅವತ್ತು ರಾತ್ರಿ ಆ ರಿಚ್ ಮ್ಯಾನ್, ಆ ಕನ್ಸ್ಟ್ರಕ್ಷನ್ ಓನರ್ ನಮ್ಮ ಹೀರೋಯಿನ್ ನ ಕರ್ಸಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಕೇಸ್ ನ ಫಿನಿಶ್ ಮಾಡಿ ಕೊಟ್ಟಿದ್ದೀರಾ, ಸೊ ತಗೊಳ್ಳಿ ಗಿಫ್ಟ್ ಅಂತ ಗಿಫ್ಟ್ ಕೊಡ್ತಿದ್ದಾನೆ. ನಮ್ಮ ಹೀರೋಯಿನ್ ಆ ಗಿಫ್ಟ್ ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು BMW ಕಾರ್ ಕೀ ಇದೆ, ಮತ್ತೆ VIP ಕ್ರೆಡಿಟ್ ಕಾರ್ಡ್ ಇದೆ. ಅದನ್ನ ಕೊಟ್ಬಿಟ್ಟು ಆ ಕನ್ಸ್ಟ್ರಕ್ಷನ್ ಓನರ್ ಒಂದ್ ಕಡೆ ನೋಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಎಲ್ಲಿ ಇವನು ನೋಡ್ತಾ ಇದ್ದಾನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಸ್ಲಮ್ ಇದೆ, ಅದನ್ನ ನೋಡ್ತಾ ಇದ್ದಾನೆ. ಈ ಸ್ಲಮ್ ನ 2 ವರ್ಷದಲ್ಲಿ ಟೋಟಲ್ ಜಾಗನೇ ನನ್ನ ಕೈಗೆ ಬರ್ತಾ ಇದೆ. ಆ ಸ್ಲಮ್ ಅಲ್ಲಿರೋ ಜನರನ್ನ ಓಡಿಸ್ಬಿಟ್ಟು ಆ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನ ಕಟ್ಟೋಣ ಅನ್ಕೊಂಡಿದೀನಿ. ಸೊ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ನೀವೇ ಸಾಲ್ವ್ ಮಾಡಿ ಕೊಡ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೇನ್ ಸರ್ ನಾನ್ ನೋಡ್ಕೊಂತೀನಿ ಅಂತಾಳೆ ನಮ್ಮ ಹೀರೋಯಿನ್. ಆಮೇಲೆ ಅನ್ನುವ ಆ BMW ಕಾರ್ ನ ತಗೊಂಡು ಹೋಗ್ತಾ ಇದ್ದಾಳೆ. ಕತ್ತಲೆ ಆಗ್ಬಿಡ್ತು. ನಮ್ಮ ಹೀರೋಯಿನ್ ಗೆ ರಾತ್ರಿ ಆದ್ರೆ ಸರಿಯಾಗಿ ಕಣ್ ಕಾಣಿಸಲ್ಲ. ಸೊ ಸ್ಪೀಡ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಅವಳ ಕನ್ನಡಕನ ತಗೊಳ್ಳೋಣ ಅಂತ ಬಗ್ಬೇಕಾದ್ರೆ ಅಷ್ಟರಲ್ಲಿ ಅಪೋಸಿಟ್ ಅಲ್ಲಿ ದೊಡ್ಡ ಟ್ರಕ್ ಡ್ಯಾಶ್ ಮಾಡೋದಿಕ್ಕೆ ಬರುತ್ತೆ. ಅಷ್ಟೇ ಬ್ರಿಡ್ಜ್ ನ ಹೊಡ್ಕೊಂಡು ಕೆಳಗಡೆ ಬೀಳ್ತಾ ಇದ್ದಾಳೆ. ಮತ್ತೆ ಅನ್ನುವ ಕಣ್ತಿರೋದು ನೋಡಿದ್ರೆ ಯಾವ್ದೋ ಹೋಟೆಲ್ ರಿಸೆಪ್ಷನ್ ಹಾಲ್ ಅಲ್ಲಿ ಕೂತಿದ್ದಾಳೆ. ಅವಳ ಕೈಯಲ್ಲಿ ಒಂದು ಕಾರ್ಡ್ ಬೇರೆ ಇದೆ, ಅದ್ರಲ್ಲಿ ನಂಬರ್ಸ್ ಬೇರೆ ಹಾಕಿದೆ. ಅದನ್ನ ನೋಡಿ ಅನ್ನುವ ಕನ್ಫ್ಯೂಷನ್ ಆಗ್ತಾ ಇರ್ಬೇಕಾದ್ರೆ ಆ ಕಾರ್ಡ್ ನ ತಗೊಂಡು ರಿಸೆಪ್ಷನಿಸ್ಟ್ ಹತ್ರ ಕೇಳ್ಬೇಕಾದ್ರೆ ಆ ರಿಸೆಪ್ಷನಿಸ್ಟ್ ಹುಡುಗಿ ನಿಮ್ಮ ಹೆಸರು ಮೇಡಮ್, ನಿಮ್ಮ ಕಾರ್ಡ್ ನಂಬರ್ ಅಂತ ಕೇಳ್ತಾ ಇದ್ದಾಳೆ. ಅನ್ನುವ ಎಲ್ಲವನ್ನ ಹೇಳ್ಬೇಕಾದ್ರೆ ಆ ಹುಡುಗಿ ಅದನ್ನ ಐಪ್ಯಾಡ್ ಅಲ್ಲಿ ಚೆಕ್ ಮಾಡಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದಾಳೆ. ಅನ್ನುವ ಕನ್ಫ್ಯೂಷನ್ ಆಗಿ ಅಲ್ಲೇ ನಿಂತಿರ್ಬೇಕಾದ್ರೆ ಇಲ್ಲಿ ಒಳಗಡೆ ಒಬ್ರು ಕೂತಿದ್ದಾರೆ. ಇವರೇ ಅಲ್ಲಿಗೆ ಮ್ಯಾನೇಜರ್ ಅನ್ಸುತ್ತೆ. ಒಬ್ಬನ್ನ ಹಿಡಿದು ಸರಿಯಾಗಿ ಬೈತಾ ಇದ್ದಾರೆ. ಲೋ, ಏನೋ ನೀನು 1 ತಿಂಗಳು ಲೇಟ್ ಆಗಿ ಸಾಯಿಸ್ಬೇಕಾದವ್ರನ್ನ 1 ತಿಂಗಳು ಮುಂಚೆನೆ ಸಾಯಿಸ್ಬಿಟ್ಟಿದ್ಯಲ್ಲ ಅಂತ ಬೈತಾ ಇರ್ಬೇಕಾದ್ರೆ ಆ ಹುಡುಗಿ ಐಪ್ಯಾಡ್ ನ ತಂದು ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಇನ್ನ ಅವರಿಗೆ ಬೈತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಅನ್ನುವ ಸಾಯ್ಬೇಕಾಗಿರೋ ಹುಡುಗಿನೇ ಅಲ್ಲ, ಈ ಟೈಮ್ ಅಲ್ಲಿ ಸಾಯ್ಬೇಕಾದವಳೆ ಅಲ್ಲ, ಆದ್ರೆ ಗೊತ್ತಿಲ್ಲದೆ ಬೇಗನೆ
ಅವಳನ್ನ ಕೊಂದ್ಬಿಟ್ಟಿದ್ದಾರೆ. ಈ ಕಾನ್ವರ್ಸೇಷನ್ ಎಲ್ಲ ಕೇಳ್ಬೇಕಾದ್ರೆ ನಮ್ಗೇನೆ ಅರ್ಥ ಆಗುತ್ತೆ ಈ ಪ್ಲೇಸ್ ಏನು ಅಂದ್ರೆ ಸ್ವರ್ಗಕ್ಕೂ ನರಕಕ್ಕೂ ಡಿವೈಡ್ ಮಾಡಿ ಜನರನ್ನ ಸತ್ತೋದನ್ನ ಕಳಿಸ್ತಾರಲ್ಲ ಆ ಮ್ಯಾನೇಜ್ಮೆಂಟ್ ರೂಮ್ ಅಂತ. ಅವಾಗ ಆ ಸ್ಟಾಫ್ ಹುಡುಗಿ, ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವರಿನ್ನ ಸತ್ತಿಲ್ಲ, ಕೋಮಾ ಸ್ಟೇಜ್ ಅಲ್ಲೇ ಇದ್ದಾರೆ, ಬೇಕಾದ್ರೆ ಅವರನ್ನ ರಿಟರ್ನ್ ನಾವು ಕಳ್ಸೋಣ ಅಂತ ಹೇಳ್ಬೇಕಾದ್ರೆ ಅವಾಗ ಮ್ಯಾನೇಜರ್ಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಅನ್ವೋನ ಒಳಗಡೆ ಕರೆಸ್ಬೇಕಾದ್ರೆ ಅನ್ವೋ ಯಾವ ಜಾಗ ಇದು ಅಂತ ಕೇಳ್ತಾಳೆ. ಅದಕ್ಕೆ ಆ ಮ್ಯಾನೇಜರ್, ನೀವು ಸತ್ತೋಗಿದ್ದೀರಾ, ನೀವು ಸತ್ತೋಗಿ ಇಲ್ಲಿಗೆ ಬಂದಿದ್ದೀರಾ, ಇನ್ನ ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಿದ್ರೆ ನಿಮ್ಮನ್ನ ಸ್ವರ್ಗಕ್ಕೆ ಕಳ್ಸ್ಬೇಕಿಲ್ಲ ನರಕಕ್ಕೆ ಕಳ್ಸ್ಬೇಕಂತ ಯೋಚನೆ ಮಾಡಿ ಹೇಳ್ತೀವಿ ಅಂತ ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ ಶಾಕ್ ಆಗ್ಬಿಟ್ಟು, ಏನು ನಾನು ಸತ್ತೋದ್ನಾ, ಹೇಗೆ ಸತ್ತೆ, ನಾನು ಎಷ್ಟು ಹೆಲ್ದಿ ಆಗಿದ್ದೆ ಅಂತ ಅಂತಾಳೆ. ಮೇಡಮ್ ನೀವು ಸತ್ತಿದ್ದು ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟಾ? ನಾನು ಒಪ್ಕೊಳ್ಳೋದೇ ಇಲ್ಲ, ನಾನು ಬಂದಿದ್ದು BMW ಕಾರಲ್ಲಿ, ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಗೊತ್ತಾ ಅಂತ ನಮ್ಮ ಹೀರೋಯಿನ್ ಆರ್ಗ್ಯೂ ಮಾಡ್ತಾಳೆ. ಅದಕ್ಕೆ ಮ್ಯಾನೇಜರ್, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಿಮ್ಮನ್ನ ಸ್ವರ್ಗಕ್ಕೋ ಇಲ್ಲ ನರಕಕ್ಕೋ ಕಳ್ಸಿಕೊಡ್ತೀನಿ ಅಂತ ಮ್ಯಾನೇಜರ್ ಅಂತಾನೆ. ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲ ಇಲ್ಲ ನಾನು ಸತ್ತಿರ್ಬಾರ್ದು, ಏನಾದ್ರೂ ಮಾಡಿ ನನ್ನನ್ನ ಮತ್ತೆ ಬದುಕ್ಸಿ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾನೇಜರ್, ಹೌದಾ ಮೇಡಮ್, ಹಾಗಾದ್ರೆ ಇಲ್ಲಿ ಮೇಲ್ಲೋಕದಲ್ಲಿ ನಿಮ್ಗಾಗಿ ಅಂತಾನೆ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ನ ನೀವು ನಮ್ಗಾಗಿ ಕೆಲಸ ಮಾಡ್ಕೊಟ್ರೆ ಖಂಡಿತ ನಿಮ್ಮ ಲೈಫ್ ನ ನಿಮ್ಗೆ ಮತ್ತೆ ಕೊಟ್ಬಿಡ್ತೀವಿ. ಅದಕ್ಕೆ ನಮ್ಮ ಹೀರೋಯಿನ್, ಏನ್ ಪ್ರೋಗ್ರಾಮ್ ಅದು, ಆ ಪ್ರೋಗ್ರಾಮ್ ನ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾಳೆ. ಅದು ಏನೂ ಇಲ್ಲ ಮೇಡಮ್, 1 ತಿಂಗಳು ಲೇಟ್ ಆಗಿ ಸಾಯ್ಬೇಕಾಗಿದ್ದವನ್ನ 1 ತಿಂಗಳು ಮುಂಚಿತವಾಗಿ ಕೊಂದ್ಬಿಟ್ಟಿದ್ದೀವಿ, ಸೊ ಅಕೌಂಟ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನೀವು ಅವರ್ ಲೈಫ್ ನ 1 ತಿಂಗಳು ಬದುಕಿ ಫುಲ್ಫಿಲ್ ಮಾಡಿದ್ರೆ ನಮಗೂ ಅಕೌಂಟ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿ ಬಿಡುತ್ತೆ, ಆಮೇಲೆ ಮತ್ತೆ ನಿಮ್ಮ ಲೈಫ್ ನ ಕೊಟ್ಬಿಡ್ತೀವಿ. ಏನು ಭೂಮಿಯಲ್ಲಿ ಬೇರೆಯವರ ಮೈಯಲ್ಲಿ ನಾನು ಬದುಕ್ಬೇಕಾ, ಅದು 1 ತಿಂಗಳ, ಅದು ಹೇಗೆ ಸಾಧ್ಯ, ನನ್ ಕೈಯಲ್ಲಿ ಆಗುತ್ತಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ದಿಕ್ಕೆ ಮ್ಯಾನೇಜರ್, ಹೋ ಆಗಲ್ವಾ ನಿಮ್ಮ ಕೈಯಲ್ಲಿ, ಸರಿ ಹಾಗಾದ್ರೆ ನೀವು ಎದ್ದು ಹೊರಡಿ, ಈ ತರ ಕೆಲಸ ಮಾಡೋಕೆ ತುಂಬಾ ಜನ ಲೈನ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಾನೆ. ಅದಕ್ಕೆ ಅನ್ವೋ, ಸರಿ ಸರ್ ಓಕೆ ನಾನೇ ಮಾಡ್ತೀನಿ ಅಂತ ಒಪ್ಕೋತಾಳೆ. ಆಮೇಲೆ ಆ ರಿಸೆಪ್ಷನ್ ಹುಡುಗಿ ಅನ್ವೋನ ಕರ್ಕೊಂಡು ಮಷೀನ್ ಹತ್ರ ಹೋಗ್ತಾಳೆ. ಆ ಮಷೀನ್ ಅಲ್ಲಿ ಅನ್ವೋ ಕೈ ಇಡ್ಬೇಕಾದ್ರೆ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದಾಳೆ ನಮ್ಮ ಹೀರೋಯಿನ್. ಕೊಳಕು ಬಟ್ಟೆ ಸ್ಮೆಲ್ ಬರ್ತಾ ಇದೆ, ಅದನ್ನ ಸ್ಮೆಲ್ ಮಾಡ್ತಾ ಕನ್ನಡಿ ನೋಡ್ಬಿಟ್ಟು ಅಯ್ಯಯ್ಯೋ ಅಂತ ಕಿಚ್ಕೊಳ್ತಾ ಇದ್ದಾಳೆ. ಅವಾಗ ಒಬ್ಬ ಈ ಸದ್ದನ್ನ ಕೇಳಿ ಒಳಗಡೆ ಓಡಿ ಬರ್ತಾನೆ, ಏನಾಯ್ತು ಅಂತ. ಅವನನ್ನ ನೋಡ್ಬಿಟ್ಟು ನೀನ್ ಯಾರು ಅಂತ ಮತ್ತೆ ಕಿಚ್ಕೊಳ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅದಕ್ಕೆ ಆ ವ್ಯಕ್ತಿ ರಾತ್ರಿ ಪೂರ್ತಿ ಏನಾದ್ರೂ ಮೂವಿ ನೋಡೋದು, ಆಮೇಲೆ ಬೆಳಿಗ್ಗೆ ಎದ್ದು ಮೂವಿಲಿ ಬರೋ ಹೀರೋಯಿನ್ ತರ ಆಕ್ಟ್ ಮಾಡೋದು ಅಂತ ಹೇಳ್ತಾನೆ. ಆಮೇಲೆ ಎಲ್ಲಿಗೆ ಬಂದು ಸಿಕ್ಕಾಕೊಂಡಿದ್ದೀನಿ ಅಂತ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಅಲ್ಲಿ ಒಂದು ಫೋಟೋ ಇದೆ. ಅದ್ರಲ್ಲಿ ನಮ್ಮ ಹೀರೋಯಿನ್ ಇವಾಗ ಯಾರ ಮೈಯಲ್ಲಿದ್ದಾಳೋ ಆ ಹುಡುಗಿಗೆ ಮದುವೆ ಆಗಿ ಅವಳ ಗಂಡನ ಜೊತೆ ಇರೋ ಫೋಟೋ ಅದು. ಗಂಡನ್ನ ಅಂದ್ರೆ ಒಂದು ಹುಡುಗನ್ನ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾಳೆ ಆ ಹುಡುಗಿ. ನಮ್ಮ ಹೀರೋಯಿನ್ಗೆ ಇಂಪಾರ್ಟೆಂಟ್ ಆಗಿ ಯಾರನ್ನು ಡಿಪೆಂಡ್ ಆಗಿ ಬದುಕಬಾರ್ದು, ಅದ್ರಲ್ಲೂ ಮೇನ್ ಯಾವುದೇ ರೀತಿಯಲ್ಲೂ ಗಂಡಸರ ಮೇಲೆ ಡಿಪೆಂಡ್ ಆಗಿ ಬದುಕಲೇಬಾರ್ದು ಅಂತ ಇರೋ ನಮ್ಮ ಹೀರೋಯಿನ್ ಈ ತರ ಸಿಚುವೇಶನ್ ಗೆ ಬಂದು ಸಿಗಾಕೊಂಡಿರೋದನ್ನ ಅನ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇದ್ದಾಳೆ. ಸೊ ಅದಾದ್ಮೇಲೆ ರೂಮ್ ಇಂದ ಆಚೆ ಬಂದಾಗ ಅಲ್ಲಿ ಒಂದು ಟೀನೇಜ್ ಹುಡುಗಿ ಕೂತಿದ್ದಾಳೆ. ಅಮ್ಮ ಸ್ಕೂಲಿಗೆ ಟೈಮ್ ಆಯ್ತು, ತಿಂಡಿ ಮಾಡ್ಕೊಡ್ಬೇಕು, ಟಿಫಿನ್ ಬಾಕ್ಸ್ ಗೆ ಹಾಕೊಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಅನ್ಸಲ್ಲ ಅಲ್ವಾ? ನೀವೆಲ್ಲ ಒಂದು ಅಮ್ಮನಂತ ಆ ಹುಡುಗಿ ಮಾತಾಡ್ಬೇಕಾದ್ರೆ ಈ ಕಡೆಯಿಂದ ಇನ್ನೊಬ್ಬ ಚಿಕ್ಕ ಹುಡುಗ ಅಮ್ಮ ಅಂತ ಬರ್ತಾ ಇದ್ದಾನೆ. ಅವನನ್ನ ನೋಡಿ ಅನ್ವು ಹೆದ್ರುಕೊಂಡು ಹತ್ರ ಬರ್ಬೇಡ ಅಂತ ಹಿಂದೆ ಹೋಗ್ತಾ ಇದ್ದಾಳೆ. ಆಮೇಲೆ ಆ ಹುಡುಗಿ ಹಸ್ಬೆಂಡ್ ತಿಂಡಿ ಮಾಡೋಣ ಅಂತ ಟೇಬಲ್ಗೆ ಬಂದು ತಿಂಡಿ ಬಳಸು ಅಂತ ಅನ್ವೋಗೆ ಹೇಳ್ತಾನೆ. ನೋಡಿದ್ರೆ ಅಡುಗೆನೆ ಮಾಡಿಲ್ಲ ನಮ್ಮ ಅನ್ವೋ. ಹೋ ಏನು ಅಡ್ಗೆನೆ ಮಾಡಿಲ್ವಾ, ಪರವಾಗಿಲ್ಲ ಬಿಡು ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ ಕೆಲ್ಸಕ್ಕೆ ಹೊಡ್ತಾನೆ ಹೀರೋ. ಇವನೇ ಈ ಕಥೆಯ ಹೀರೋ. ಆಮೇಲೆ ಅಮ್ಮ ಅಂತ ಒಂದು ಸದ್ದು ಬರುತ್ತೆ. ಅನ್ವೋ ಹಿಂದೆ ತಿರುಗಿ ನೋಡ್ತಾಳೆ. ಅವಾಗಲೇ ಚಿಕ್ಕ ಹುಡುಗ ಓಡಿ ಬರ್ತಾ ಇರ್ತಾನೆ. ಅಮ್ಮ ನೀವು ಒಳಗಡೆನೆ ಪರ್ಸ್ನ ಮಿಸ್ ಮಾಡಿ ಬಂದಿದ್ದೀರಾ, ತಗೊಳ್ಳಿ ಅಂತ ಪರ್ಸ್ನ ಕೊಡ್ತಾನೆ. ಅವಾಗ ಆ ಪರ್ಸ್ನ ಓಪನ್ ಮಾಡಿ ನೋಡಿದ್ರೆ ಅನ್ವೋಗೆ ಅವಾಗ್ಲೇನೆ ಗೊತ್ತಾಗುತ್ತೆ ಅವಳು ಯಾರ ಮೈಯಲ್ಲಿದ್ದಾಳೆ, ಅವಳ ಹೆಸರೇನು, ಅವಳ ಫ್ಯಾಮಿಲಿ ಏನು ಅಂತ ಗೊತ್ತಾಗ್ತಾ ಇದೆ. ನಮ್ಮ ಹೀರೋಯಿನ್ ಇವಾಗ ಯಾರ ಮೈಯಲ್ಲಿದ್ದಾಳೋ ಆ ಹುಡುಗಿ ಹೆಸರು ಸೂಯಾ, ಏಜ್ 34 ಆಗ್ತಾ ಇದೆ. ಆಮೇಲೆ ಹುಡುಗ ಅಮ್ಮ ಬನ್ನಿ ಸ್ಕೂಲ್ಗೆ ಕರ್ಕೊಂಡೋಗಿ ಅಂತ ಅನ್ವೋ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಬಸ್ ಸ್ಟಾಪ್ ಗೆ ಬಂದ್ರೆ ಅಲ್ಲಿ ತುಂಬಾ ಆಂಟಿರು ಇದ್ದಾರೆ. ಯಾರು ಅಂತ ನೋಡಿದ್ರೆ ಎಲ್ಲ ಆ ಹುಡುಗಿಯ ಫ್ರೆಂಡ್ಸ್ ಅನ್ಸುತ್ತೆ. ಆಮೇಲೆ ಆ ಚಿಕ್ಕ ಹುಡುಗನ ಬಸ್ ಹರಿಸಿ ಕಳಿಸ್ತಾಳೆ. ಇವ್ರಗಳ ಹತ್ರ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ಹೊರಡೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಫೋರ್ಸ್ಫುಲ್ ಆಗಿ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಆ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ಆ ಲೇಡೀಸ್ ಮಧ್ಯೆ ತುಂಬಾ ಅನ್ಕಂಫರ್ಟ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಹೀರೋಯಿನ್ಗೆ 18 ವರ್ಷದಲ್ಲೇ ಮದ್ವೆ ಆಗಿದೆ ಅಂತ ಇವಳಿಗೆ ಗೊತ್ತಾಗುತ್ತೆ. ಏನು 18 ವರ್ಷದಲ್ಲೇ ನನ್ಗೆ ಮದ್ವೆ ಆಗ್ಬಿಡ್ತಾ ಅಂತ ಶಾಕ್ ಆಗ್ಬಿಟ್ಟು ಮನೆಗೆ ಬಂದು ಅವಳ ಎಂಗೇಜ್ಮೆಂಟ್ ರಿಂಗ್, ಅದೇ ಮದ್ವೆ ಆಗಿರೋ ರಿಂಗು ಕೈಯಲ್ಲಿ ಇರುತ್ತಲ್ಲ ಅದನ್ನ ಕಿತ್ತು ತೆಗಿತಾ ಇದ್ದಾಳೆ. ಆದ್ರೆ ಅದು ಬರ್ತಾ ಇಲ್ಲ. ಅವಾಗ ಆಕಾಶದಿಂದ ಆ ಮ್ಯಾನೇಜರ್ ನಮ್ಮ ಹೀರೋಯಿನ್ ಹತ್ರ ಬಂದು ಏನಮ್ಮ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳ್ಬೇಕಾದ್ರೆ, ಸರ್ ಏನ್ ಸರ್ ನೀವು ಈ ತರ ಜಾಗದಲ್ಲಿ ಬಂದು ನನ್ನ ಸಿಗಾಕ್ಸಿದೀರಾ, 18 ವರ್ಷದಲ್ಲೇ ಮದ್ವೆಯಾಗಿ 2 ಮಕ್ಕಳು ಇದೆ ಸರ್, ಅಂತ ಹುಡುಗಿ ಮೈಯಲ್ಲಿ ಬಿಟ್ಟಿದ್ದೀರಲ್ಲ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ, ನೋಡಿ 30 ದಿನಕ್ಕೆ ಈ ಹುಡುಗಿ ಬಾಡಿಯಲ್ಲಿ ನೀವು ಜೀವನ ಮಾಡ್ಬೇಕು, ಆ ಹುಡುಗಿ ಲೈಫ್ ಸ್ಟೈಲ್ ಅಲ್ಲೇ ನೀವು ಬದುಕಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ 30 ದಿನ ತಾನೆ ಸರಿ ಬಿಡಿ ಅಂತ ಸ್ಟೇ ಆಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಗೆ ಹೋಗಿ ಇಷ್ಟ ಬಂದಿದ್ದಲ್ಲ ತಗೊಂತಾ ಇದ್ದಾಳೆ. ಬಟ್ಟೆ, ತಿನ್ನೋದಿಕ್ಕೆ ಫುಡ್, ಅದು ಇದು ಅಂತ ತಗೊಂಡ್ ಬಂದು ಡೆಬಿಟ್ ಕಾರ್ಡ್ ನ ಸ್ಕ್ರಾಚ್ ಮಾಡಿ ಅಂತ ಕೊಟ್ರೆ 1 ರೂಪಾಯಿನೂ ಇಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ. ಶೇಮ್ ಆಗೋಯ್ತು. ಸರಿ ಬ್ಯಾಗ್ ಅಲ್ಲಿ ಹಣ ಇರ್ಬೋದು ಅದನ್ನ ಕೊಡೋಣ ಅಂತ ಬ್ಯಾಗ್
ಬ್ಯಾಗಿಂದ ಹಣ ತೆಗಿದ್ರೆ ಅದ್ರಲ್ಲೂ ಕೂಡ ಜಾಸ್ತಿ ಹಣ ಇಲ್ಲ. ಅವಳ ಕೈಯಲ್ಲಿ ಎಷ್ಟು ಹಣ ಇದೆಯೋ ಅದಕ್ಕೆ ಎಷ್ಟು ತಗೊಳ್ಳೋದಕ್ಕಾಗುತ್ತೋ ಅಷ್ಟು ಐಟಮ್ಸ್ ತಗೊಂಡ್ ಬರ್ತಾಳೆ. ಇನ್ನೊಂದ್ ಕಡೆ ಸೋಯೋ ಮಕ್ಕಳು ಅವ್ರ ಮದರ್ ಅಲ್ಲಿ ಚೇಂಜ್ ಆಗಿರುವಂತಹ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಡಿನ್ನರ್ ಮಾಡ್ತಿರುವಾಗ ಅನ್ವೋ ಹೇಳ್ತಾಳೆ, ನಾನ್ ಈ ಮನೆಗೋಸ್ಕರ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಸೊ ಅದ್ರಿಂದ ನಾನು 1 ಮಂತ್ ವೆಕೇಶನ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾಳೆ. ಆದ್ರೆ ಅವರ ಹಸ್ಬೆಂಡ್ ಮತ್ತೆ ಮಕ್ಕಳು ಅನ್ವೋ ಸಿಂಪಲ್ ಆಗಿ ಹೇಳ್ತಾಳೆ ಅಂತ ತಿಳ್ಕೊಂಡು ಆ ಮ್ಯಾಟರ್ ನ ಸೀರಿಯಸ್ ಆಗಿ ತಗೊಳಲ್ಲ. ಅದ್ರ ಜೊತೆಗೆ ಅನ್ವೋ ಅವ್ರ ಹಸ್ಬೆಂಡ್ ಜೊತೆಗೆ ಹೇಳ್ತಾಳೆ, ನೀನೊಬ್ಬ ಯಂಗ್ ಗರ್ಲ್ ನ ಲವ್ ಮಾಡಿ ಮದ್ವೆ ಆಗಿದೆಯಾ, ಜೊತೆಗೆ ಇಬ್ರು ಮಕ್ಳಿದ್ದಾರೆ. ಸೊ ಇದ್ರ ಮಧ್ಯೆ ನನ್ಗೆ ಯಾವತ್ತೂ ಆಚೆ ಹೋಗೋಕೆ ಬಿಟ್ಟಿಲ್ಲ. ಯಾವಾಗ್ಲೂ ಎಲ್ಲ ತರ ರೆಸ್ಪಾನ್ಸಿಬಿಲಿಟಿ ನಾನೇ ನೋಡ್ಕೊಂತಾ ಇದ್ದೀನಿ. ಸೊ ಅದ್ರಿಂದ ನಾನು ನಿನ್ ಜೊತೆ ಮಲ್ಕೊಳ್ಳಲ್ಲ, ಆಚೆ ಹಾಲ್ ಅಲ್ಲೇ ಮಲ್ಕೋತೀನಿ ಅಂತ ಹಾಲ್ ಅಲ್ಲಿ ಹೋಗಿ ಮಲ್ಕೋತಾಳೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಅನ್ನು ಆ ಲೇಡೀಸ್ ಗ್ಯಾಂಗ್ ಜೊತೆ ಇರ್ತಾಳೆ. ಸೊ ಅದ್ರಲ್ಲೊಬ್ಳು ಲೇಡಿ ಒಂದು ಪೆಟಿಷನ್ ನ ಸೈನ್ ಮಾಡೋಕೆ ಅನ್ವೋಗೆ ಕೊಡ್ತಾಳೆ. ಸೊ ಆ ಪೆಟಿಷನ್ ಒಂದು ಏರಿಯಾ ಕನ್ಸ್ಟ್ರಕ್ಷನ್ ವರ್ಕ್ ನ ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ಆಗಿರುತ್ತೆ. ಸೊ ಆ ಪೆಟಿಷನ್ ನ ನೋಡಿದ ತಕ್ಷಣ ಅನ್ವೋಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಡೆದಿರುವಂತ ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ. ಸೊ ಅದೇನು ಅಂದ್ರೆ ಆ ಕನ್ಸ್ಟ್ರಕ್ಷನ್ ವರ್ಕ್ ಓನರ್ ಅನ್ವೋನ ಮೀಟ್ ಮಾಡಿ ಹೇಳಿರ್ತಾನೆ, ಈ ಕನ್ಸ್ಟ್ರಕ್ಷನ್ ವರ್ಕ್ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲದೆ ಬೇಗ ಆಗ್ಬೇಕು. ಸೊ ಅದ್ರಿಂದ ಎಲ್ಲ ಪ್ರೊಸೀಜರ್ಸ್ ನ ನೀನೇ ನೋಡ್ಕೋಬೇಕು ಅಂತ ಅನ್ವೋ ಹತ್ರ ಹೇಳಿ VIP ಕಾರ್ಡ್ ನ ಕೊಟ್ಟಿರ್ತಾನೆ. ಅಲ್ಲಿರೋ ಅಂತ VIP ಕಾರ್ಡ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ VIP ಕಾರ್ಡ್ ನ ಯೂಸ್ ಮಾಡಿ ಎಲ್ಲಾ ತರ ಲಕ್ಸುರಿ ಐಟಮ್ಸ್ ನ ಪರ್ಚೇಸ್ ಮಾಡ್ತಾ ಇರ್ತಾಳೆ. ಬಟ್ ಅದೇ ಟೈಮ್ ಅಲ್ಲಿ ಅವರ ಹಸ್ಬೆಂಡ್ ಸೋಯೋ ಕೋಪದಲ್ಲಿರೋದನ್ನ ನೋಡಿ, ಇವೆಲ್ಲ ನಂದೇ ತಪ್ಪು, ನಾನಿನ್ನ ಮದ್ವೆ ಆಗ್ಬಾರ್ದಿತ್ತು, ಆದ್ರೂ ನೀನೇ ನನ್ ಹಿಂದೆ ಬಂದಿದ್ದು. ಆದ್ರೆ ನಾನ್ ಹೇಳ್ದೆ ನೀನ್ ಇನ್ನ ಯಂಗ್ ಗರ್ಲ್ ಬೇಡ ಅಂತ, ಬಟ್ ನೀನ್ ನನ್ ಮಾತ್ ಕೇಳಲಿಲ್ಲ. ಆದ್ರೂ ನಾನ್ ಈ ಮನೆಗೆ ಎಷ್ಟೊಂದ್ ಮಾಡಿದ್ದೀನಿ, ಆದ್ರೆ ನೀನ್ ನನ್ನ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ದೆ ಅಂತ ಹೇಳಿ ಅವರ ಹಸ್ಬೆಂಡ್ ಡಿವೋರ್ಸ್ ಪೇಪರ್ ನ ಕೊಡ್ತಾನೆ. ಅದ್ರ ಜೊತೆಗೆ ಯೋಚನೆ ಮಾಡ್ತಾನೆ ಅವಳು ಪೇಪರ್ಸ್ ನ ತಗೊಳ್ಳಲ್ಲ ಅಂತ. ಬಟ್ ಅನ್ನು ಆ ಡಿವೋರ್ಸ್ ಪೇಪರ್ಸ್ ನ ತಗೊಂಡ್ ಬಿಡ್ತಾಳೆ. ಇನ್ನೊಂದ್ ಕಡೆ ಅವ್ರ ಹಸ್ಬೆಂಡ್ ರೂಮ್ ಒಳಗೆ ಬಂದಾಗ ಅಲ್ಲಿರುವಂತ ಲಕ್ಸುರಿ ಐಟಮ್ಸ್ ನ ನೋಡಿ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಅನ್ನು ರಿಪ್ಲೈ ಮಾಡ್ತಾಳೆ, ಇವೆಲ್ಲ ನನ್ನ ಸೇವಿಂಗ್ಸ್ ಇಂದ ತಗೊಂಡಿರೋದು ಅಂತ ಹೇಳ್ತಾಳೆ. ಅದೇ ಟೈಮ್ ಅಲ್ಲಿ ಡೋರ್ ಬೆಲ್ ಆಗುತ್ತೆ. ಅದಕ್ಕೆ ಅವರ ಹಸ್ಬೆಂಡ್ ಡೋರ್ ನ ತೆಗೆದಾಗ ಅಲ್ಲಿ ಪೊಲೀಸ್ ಆಫೀಸರ್ಸ್ ಬಂದಿರ್ತಾರೆ. ಸೊ ಆ ಪೊಲೀಸ್ ಆಫೀಸರ್ ಅವರ ಹಸ್ಬೆಂಡ್ ಮತ್ತೆ ಅನ್ವನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದು VIP ಕಾರ್ಡ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಬಟ್ ಅನ್ನು ರಿಪ್ಲೈ ಮಾಡ್ತಾಳೆ, ಆ ಲಾಯರ್ ಯಾರು ಅಂತ ನನ್ಗೆ ಗೊತ್ತು, ಅವರೇ ನಂಗೆ ಈ VIP ಕಾರ್ಡ್ ಕೊಟ್ಟಿರೋದು ಅಂತ ಹೇಳ್ತಾಳೆ. ಬಟ್ ಪೊಲೀಸ್ ಆಫೀಸರ್ ಅವಳು ಹೇಳ್ತಿರೋದನ್ನ ನಂಬಲ್ಲ. ಅದಕ್ಕೆ ಪೊಲೀಸ್ ಆಫೀಸರ್ ಹೇಳ್ತಾನೆ, ಈ ಕಾರ್ಡ್ ನ ನೀನೇ ಕಳ್ತನ ಮಾಡಿದ್ಯಾ ಅಂತ ಹೇಳಿ ಅಕ್ಯೂಸ್ ಮಾಡ್ತಾನೆ. ಸೊ ಇವೆಲ್ಲ ನೋಡಿದ ತಕ್ಷಣ ಅವಳ ಹಸ್ಬೆಂಡ್ ತುಂಬಾನೇ ಟೆನ್ಷನ್ ಆಗಿ ಹೇಳ್ತಾನೆ, ಪೊಲೀಸ್ ಆಫೀಸರ್ ಹೊರಗ್ ಬಂದು ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಬೇಕು, ಅದನ್ನ ಬಿಟ್ಟು ಏನೇನೋ ಹೆದರಿಸ್ಬಿಟ್ಟು ಅಕ್ಯೂಸ್ ಮಾಡಬಾರ್ದು, ಜೊತೆಗೆ ಆರ್ಟಿಕಲ್ ಸೆಕ್ಷನ್ ನಂಬರ್ ಬಗ್ಗೆನೂ ಹೇಳ್ತಾನೆ. ಸೊ ಇವೆಲ್ಲ ಕೇಳಿದ ತಕ್ಷಣ ಪೊಲೀಸ್ ಆಫೀಸರ್ ಸ್ವಲ್ಪ ಹೆದರ್ಕೊಂಡು ಸರಿ ಅಂತ ಹೇಳ್ತಾನೆ. ಜೊತೆಗೆ ಅವರ ಹಸ್ಬೆಂಡ್ ಹೇಳ್ತಾನೆ, ಆ ಲಾಯರ್ ನಂಗೆ ಸೀನಿಯರ್ ಆಗ್ಬೇಕು, ಈವನ್ ನಾವಿಬ್ರು ಒಂದೇ ಕಾಲೇಜಲ್ಲೇ ಓದಿರೋದು, ಜೊತೆಗೆ ನಾವು ಅವಾಗವಾಗ ಮೀಟ್ ಆಗ್ತಾ ಇರ್ತೀವಿ. ಸೊ ಆ ಟೈಮ್ ಅಲ್ಲೇ ಆ ಕಾರ್ಡ್ ನ ಕೊಟ್ಟಿರೋದು ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಪೊಲೀಸ್ ಆಫೀಸರ್ಸ್ ಎಲ್ಲಾ ಇನ್ಫಾರ್ಮೇಶನ್ ನ ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ, ಅವರ ಹಸ್ಬೆಂಡ್ ಕಾಲೇಜ್ ಟ್ರಾನ್ಸ್ಪೋರ್ಟ್ ಆಗೋಕ್ಕಿಂತ ಮುಂಚೆ ಅವರಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು ಅಂತ. ಸೊ ಅದಾದ್ಮೇಲೆ ಸ್ಟೇಷನ್ ಇಂದ ಆಚೆ ಬಂದಾಗ ಅವರ ಹಸ್ಬೆಂಡ್ ಅನ್ವುಗೆ ಏನು ಕೇಳ್ದೇನೆ ಅವಳ ತಲೆ ಮೇಲೆ ಕೈ ಇಟ್ಟು, ನನಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸೊ ಫಸ್ಟ್ ಟೈಮ್ ಅನ್ವುಗೆ ಅವರ ಹಸ್ಬೆಂಡ್ ಮೇಲೆ ಫೀಲಿಂಗ್ಸ್ ಬರುತ್ತೆ. ಬಟ್ ಅದೇ ಟೈಮ್ ಅಲ್ಲಿ ಆಕಾಶದಿಂದ ಮ್ಯಾನೇಜರ್ ಬಂದು, ಜಸ್ಟ್ 2 ಡೇಸ್ ಮಾತ್ರ ಆಗಿರೋದು, ಆಲ್ರೆಡಿ ಡೈವರ್ಸ್, ಪೊಲೀಸ್ ಸ್ಟೇಷನ್ ಎಲ್ಲ ನೋಡಿದ್ದಾಯ್ತು, ಸೊ ಇವೆಲ್ಲ ನೀನೇ ಹೇಗಾದ್ರೂ ಸರಿ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾನೆ. ನೆಕ್ಸ್ಟ್ ಡೇ ಅವರ ಹಸ್ಬೆಂಡ್ ಮನೆಗ್ ಬಂದು ಆಫೀಸಲ್ಲಿ ಒಂದು ಪಾರ್ಟಿನ ಆರ್ಗನೈಸ್ ಮಾಡಿದ್ದಾರೆ, ಅದಕ್ಕೆ ನಾವಿಬ್ರು ಹೋಗೋಣ ಅಂತ ಅನ್ವನ ಕೇಳ್ತಾರೆ. ಸೊ ಅದ್ರಿಂದ ಅನ್ವು ಅವರ ಹಸ್ಬೆಂಡ್ ಹತ್ರ ಕ್ಲೋಸ್ ಆಗೋಕೆ ಇದೇ ಬೆಸ್ಟ್ ಚಾನ್ಸ್ ಅಂತ ಎಸ್ ಅಂತ ಅಂತಾಳೆ. ಸೊ ಅದಾದ್ಮೇಲೆ ಅವರಿಬ್ರು ಪಾರ್ಟಿ ಒಳಗಡೆ ಎಂಟರ್ ಆಗ್ತಾರೆ. ಸೊ ಅಲ್ಲಿ ಅವಳ ಹಸ್ಬೆಂಡ್ ಅವರ ಸೀನಿಯರ್ ಮ್ಯಾನೇಜರ್ ಹತ್ರ ಒಂದು ಐಡಿಯಾನ ಶೇರ್ ಮಾಡ್ಕೊಂತಾರೆ. ಬಟ್ ಅವರ ಸೀನಿಯರ್ ಮ್ಯಾನೇಜರ್ ಆ ಐಡಿಯಾ ವರ್ಕೌಟ್ ಆಗಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಡಿನ್ನರ್ ಮಾಡ್ತಿರುವಾಗ ಅದೇ ಸೇಮ್ ಐಡಿಯಾನ ಅನ್ವು ಎಲ್ಲರ ಮುಂದೆ ಹೇಳ್ತಾಳೆ. ಸೊ ಅದ್ರಿಂದ ಅವರ ಸೀನಿಯರ್ ಮ್ಯಾನೇಜರ್ ತುಂಬಾನೇ ಎಂಬ್ಯಾರಸ್ ಫೀಲ್ ಆಗ್ತಾ ಇರ್ತಾರೆ. ಆದ್ರೆ ಅವಳ ಹಸ್ಬೆಂಡ್ ಈ ತರ ಮಾಡೋಕ್ ಹೋಗ್ಬೇಡ ಅಂತ ತಡೆಯೋಕ್ ಹೋಗ್ತಾನೆ. ಸೊ ಡಿನ್ನರ್ ಆದ್ಮೇಲೆ ಅವರ ಹಸ್ಬೆಂಡ್ ಅನ್ವುನ ಬೈತಾ ಇರ್ತಾನೆ, ನೀನ್ ಯಾಕೆ ಈ ತರ ಮಾಡ್ದೆ, ಅವರು ನನ್ನ ಸೀನಿಯರ್ ಮ್ಯಾನೇಜರ್, ಸಪೋಸ್ ಅವರೇನಾದ್ರೂ ನನ್ನ ಕೆಲಸದಿಂದ ತೆಗ್ದಾಕ್ ಬಿಟ್ರೆ ನಾವಿಬ್ರು ಏನ್ ಮಾಡೋದು ಅಂತ ಕೇಳ್ತಾನೆ. ಈವನ್ ಫ್ಯಾಮಿಲಿನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು. ಅದಕ್ಕೆ ಅನ್ವು ಹೇಳ್ತಾಳೆ, ನಾನೇನು ತಪ್ಪು ಮಾಡಿಲ್ಲ. ಬಟ್ ಅದೇ ಟೈಮ್ ಅಲ್ಲಿ ಅವರ ಸೀನಿಯರ್ ಮ್ಯಾನೇಜರ್ ಕೋಪದಲ್ಲಿ ಹೇಳ್ತಾನೆ, ನೀನು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ವೈಪ್ ನ ಯೂಸ್ ಮಾಡ್ಕೊಂಡು ನನ್ನ ಇನ್ಸಲ್ಟ್ ಮಾಡ್ತೀಯ ಅಂತ ಹೇಳಿ ಅನ್ವುಗೆ ಬೈತಾ ಇರ್ತಾನೆ. ಅದಕ್ಕೆ ಅವರ ಹಸ್ಬೆಂಡ್ ಗೆ ಕೋಪ ಬಂದು ಅವರ ಸೀನಿಯರ್ ಮ್ಯಾನೇಜರ್ ಫೇಸ್ ಮೇಲೆ ಪಂಚ್ ಮಾಡ್ತಾನೆ. ಸೊ ಇನ್ಸಿಡೆಂಟ್ ಆದ್ಮೇಲೆ ಅನ್ವು ಮತ್ತೆ ಅವರ ಹಸ್ಬೆಂಡ್ ಡ್ರಿಂಕ್ಸ್ ಮಾಡೋಕೆ ಒಂದು ಬಾರ್ ಒಳಗಡೆ ಬಂದಿರ್ತಾರೆ. ಸೊ ಅಲ್ಲಿ ಅನ್ವು ಕೇಳ್ತಾಳೆ, ನೀನ್ ಈ ತರ ಮಾಡಿದ್ಯಲ್ಲ, ನಿನ್ ಜಾಬ್ ಗೆ ಪ್ರಾಬ್ಲಮ್ ಆಗಲ್ವಾ. ಅದಕ್ಕೆ ಅವರ ಹಸ್ಬೆಂಡ್ ರಿಪ್ಲೈ ಮಾಡ್ತಾನೆ, ಇದ್ರ ಬಗ್ಗೆ ನೀನ್ ಟೆನ್ಷನ್ ತಗೋಬೇಡ, ನಾನ್ ನೋಡ್ಕೊಂತೀನಿ, ಯಾಕಂದ್ರೆ ನನ್ನ ಫ್ಯಾಮಿಲಿನ ನಾನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಅನ್ವು ಕೇಳ್ತಾಳೆ, ನೀನೆಂತಕ್ಕೆ ಕಾಲೇಜಿಂದ ಡ್ರಾಪ್ ಔಟ್ ಆದೆ. ಅದಕ್ಕೆ ಅವರ ಹಸ್ಬೆಂಡ್ ಹೇಳ್ತಾನೆ, ಮಕ್ಳಿಗೆ ಒಳ್ಳೆ ಫ್ಯೂಚರ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆವಾಗ ಅನ್ವುಗೆ ಅವಳ ಹಸ್ಬೆಂಡ್ ಮಕ್ಳಿಗೋಸ್ಕರ ಕಾಲೇಜಿಂದ ಡ್ರಾಪ್ ಔಟ್ ಆದ ಅಂತ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ಅನ್ವು ನೈಟ್ ಮಲ್ಗಿರುವಾಗ ಆ ಚಿಕ್ಕ ಹುಡುಗ ಅವ್ರ ಮದರ್ನ ಹಗ್ ಮಾಡಿ ಮಲ್ಕೋತಾನೆ. ಸೊ ಅವಾಗ ಫಸ್ಟ್ ಟೈಮ್ ಅನ್ವುಗೆ ಅವ್ರ ಮಕ್ಳು ಅವ್ರನ್ನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ. ಇನ್ನೊಂದ್ ಕಡೆ ಅವರ ಮಗಳಿಗೆ ಒಬ್ಬ ಹುಡುಗ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಅವ್ರ ಮನೆ ಕರ್ಕೊಂಡ್ ಬಂದು ರೂಮ್ ಅಲ್ಲಿ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ. ಅದಕ್ಕೆ ಆ ಹುಡುಗನ ಕಪಾಳ
ಕಪಾಳಕ್ಕೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿ ಮನೆಗ್ ಬಂದು ಅಳ್ತಾ ಇರ್ತಾಳೆ. ಅದಕ್ಕೆ ಅನ್ನು ಅವರ ಮಗಳು ಅಳ್ತಾ ಇರೋದನ್ನ ನೋಡಿ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ನೆಕ್ಸ್ಟ್ ಡೇ ಅನ್ನು ಅವ್ರ ಮಗಳ ಜೊತೆ ಸ್ಕೂಲ್ ಹತ್ರ ಬಂದಿರ್ತಾಳೆ. ಬಟ್ ಅಪೋಸಿಟ್ ಅಲ್ಲಿ ಆ ಹುಡುಗ ಒಬ್ಬ ಲಾಯರ್ ಜೊತೆ ಬಂದಿರ್ತಾನೆ. ಸೊ ಎಲ್ರು ಪ್ರಿನ್ಸಿಪಲ್ ಮುಂದೆ ಡಿಸ್ಕಷನ್ ಮಾಡ್ತಿರುವಾಗ ಲಾಯರ್ ಹೇಳ್ತಾನೆ, ನಿನ್ ಮಗಳ ಫೇಸ್ ಎಕ್ಸ್ಪೋಸ್ ಆಗುತ್ತೆ, ಸೊ ಅದರಿಂದ ತುಂಬಾನೇ ಟ್ರಬಲ್ ಆಗಿ ಅವಳ ಕೆರಿಯರ್ ಸ್ಪಾಯ್ಲ್ ಆಗ್ಬೋದು. ಅದಕ್ಕೆ ಎಷ್ಟು ಕೊಡ್ತಾರೋ ಅಷ್ಟನ್ನ ತಗೊಂಡು ಈ ಕೇಸ್ ನ ಡ್ರಾಪ್ ಮಾಡಿ ಅಂತ ಅನ್ನು ಹತ್ರ ಹೇಳ್ತಾನೆ. ಸೊ ಅದಕ್ಕೆ ಅನ್ನು ಅಲ್ಲಿಂದ ಎದ್ದು ರೆಸ್ಟ್ ರೂಮ್ ಒಳಗಡೆ ಬಂದು ಅಳ್ತಾ ಇರ್ತಾಳೆ. ಯಾಕಂದ್ರೆ ಪಾಸ್ಟ್ ಅಲ್ಲಿ ಅನ್ನು ಈ ತರನೇ ಒಂದು ಕೇಸ್ ನ ತಗೊಂಡು ವಿನ್ ಆಗಿರ್ತಾಳೆ. ಸೊ ಅದನ್ನ ನೆನ್ಸ್ಕೊಂಡು ನಾನ್ ಮಾಡಿರೋದು ತಪ್ಪು ಅಂತ ರಿಯಲೈಸ್ ಆಗ್ತಾಳೆ. ಸೊ ಇವಾಗ ಅದೇ ಸಿಚುವೇಶನ್ ಅನ್ವೋಗೆ ರಿಪೀಟ್ ಆಗಿದೆ. ಬಟ್ ಆ ಟೈಮ್ ಅಲ್ಲಿ ಅವ್ರ ಮಗಳು ರೆಸ್ಟ್ ರೂಮ್ ಒಳಗಡೆ ಬಂದು ನಾವ್ ಈ ಕೇಸ್ ನ ಡ್ರಾಪ್ ಔಟ್ ಮಾಡೋಣ ಅಂತ ಹೇಳ್ತಾಳೆ. ಯಾಕಂದ್ರೆ ನಾವ್ ವಿನ್ ಆಗಲ್ಲ, ಆದ್ರೂ ಅನ್ನು ಅವ್ರ ಮಗಳನ್ನ ಹಗ್ ಮಾಡಿ ಅಳ್ತಾ ಇರ್ತಾಳೆ. ಜೊತೆಗೆ ಹೇಳ್ತಾಳೆ, ನೀನ್ ಟೆನ್ಷನ್ ತಗೋಬೇಡ, ನಾನ್ ಈ ಕೇಸ್ ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಅದಾದ್ಮೇಲೆ ಅವರಿಬ್ರು ರೆಸ್ಟ್ ರೂಮ್ ಇಂದ ಆಚೆ ಬಂದು ಸೇಫ್ಟಿಗೋಸ್ಕರ ಅನ್ನು ಆ ಲಾಯರ್ ಮಾತಾಡಿರೋದನ್ನ ರೆಕಾರ್ಡ್ ಮಾಡಿರ್ತಾಳೆ. ಸೊ ಅಟ್ ಪ್ರೆಸೆಂಟ್ ವಾಯ್ಸ್ ರೆಕಾರ್ಡಿಂಗ್ ನ ಪ್ಲೇ ಮಾಡ್ತಾಳೆ. ಸೊ ಅದನ್ನ ನೋಡಿದ ತಕ್ಷಣ ಆ ಹುಡ್ಗಂಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಜೊತೆಗೆ ಅನ್ನು ಆ ಹುಡ್ಗನ್ನ ಹೊಡೆದು ಅವ್ರ ಮಗಳ ಹತ್ರ ಸಾರಿ ಕೇಳು ಅಂತ ಕೇಳ್ತಾಳೆ. ಸೊ ಇವೆಲ್ಲ ನೋಡಿದ್ಮೇಲೆ ಅವ್ರ ಮಗಳಿಗೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಅವಳ ಮದರ್ ಅವಳ ಜೊತೆ ಇದ್ದಾರೆ ಅಂತ. ಸೊ ಅದಾದ್ಮೇಲೆ ಅನ್ನು ಸೋಯಾ ತರನೇ ಬಿಹೇವ್ ಮಾಡ್ತಾ ಇರ್ತಾಳೆ. ಲೈಕ್ ಅವರ ಹಸ್ಬೆಂಡ್ ಗೆ ಕರೆಕ್ಟ್ ಟೈಮ್ ಗೆ ಫುಡ್ ಪ್ರಿಪೇರ್ ಮಾಡೋದು, ಮನೆ ಎಲ್ಲ ಕೆಲಸ ಮಾಡಿ ಮುಗಿಸೋದು, ಜೊತೆಗೆ ಅವ್ರ ಮಕ್ಕಳನ್ನ ಸ್ಕೂಲ್ ಗೆ ಬಿಡೋದು. ಸೊ ಒಂಥರ ಅನ್ನು ಸೂಯ ತರನೇ ಆಗಿರ್ತಾಳೆ. ಸೊ ಅದಾದ್ಮೇಲೆ ನೆಸ್ಸಿನಲ್ಲಿ ಆ ಚಿಕ್ಕ ಹುಡುಗ ಸ್ಕೂಲ್ ಇಂದ ಬರ್ತಾ ಇರುವಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಬಟ್ ಅದೇ ಟೈಮ್ ಅಲ್ಲಿ ದಾರಿಯಲ್ಲಿ ಹೋಗ್ತಿರುವಂತ ವ್ಯಕ್ತಿ ಅವನು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಸೊ ಅವ್ರ ಪೇರೆಂಟ್ಸ್ ಅವ್ರ ಮಗನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣನೇ ಹಾಸ್ಪಿಟಲ್ ಗೆ ರೀಚ್ ಆಗ್ತಾರೆ. ಸೊ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ನಿಮ್ ಮಗಂಗೆ ಐ ಪ್ರಾಬ್ಲಮ್ ಇದೆ, ಸೊ ಸರ್ಜರಿ ಮಾಡ್ಬೇಕು, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ಅವನು ಬ್ಲೈಂಡ್ ಆಗ್ತಾನೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಅನ್ನು ನೈಟ್ ಮಲಗಿರುವಾಗ ಅವ್ರ ಮಕ್ಕಳನ್ನ ನೋಡ್ಬಿಟ್ಟು ಫ್ಯಾಮಿಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಡೇ ಅವ್ರ ಮಗಂದು ಸರ್ಜರಿ ಆಗ್ತಾ ಇರುತ್ತೆ. ಸೊ ಎಲ್ರು ಆಚೆ ವೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆಕಾಶದಿಂದ ಮ್ಯಾನೇಜರ್ ಬಂದು, ಅನ್ನು ಟೈಮ್ ಆಯ್ತು, ಸೊ ಇವಾಗ ನೀನ್ ಬರ್ಬೇಕು ಅಂತ ಹೇಳ್ತಾನೆ. ಬಟ್ ಅನ್ನು ನಾನ್ ಬರಲ್ಲ, ಮಕ್ಕಳ ಜೊತೆನೆ ಇರ್ಬೇಕು, ಇವನ್ ನಂಗೆ ಲಾಯಲ್ ಲೈಫು ಬೇಡ, ನಂಗೆ ಇಷ್ಟ ಆಗೋ ತರ ಲೈಫ್ ನ ಲೀಡ್ ಮಾಡ್ತೀನಿ ಪ್ಲೀಸ್ ಅಂತ ಹೇಳಿ ಅನ್ನು ಅಲ್ಲಿಂದ ಓಡೋಗ್ತಾಳೆ. ಆದ್ರೆ ಆ ಮ್ಯಾನೇಜರ್ ಅವ್ನ ಪವರ್ಸ್ ನ ಯೂಸ್ ಮಾಡಿ ಅವಳನ್ನ ದಾರಿ ಮಧ್ಯೆನೆ ಸ್ಟಾಪ್ ಮಾಡ್ತಾನೆ. ಇನ್ನೊಂದ್ ಕಡೆ ಒಂದ್ ಟ್ರಕ್ ಅನ್ನು ಕಡೆನೆ ಬರ್ತಾ ಇರುತ್ತೆ. ಅದಕ್ಕೆ ಆ ಮ್ಯಾನೇಜರ್ ಆ ಟ್ರಕ್ ನ ಸ್ಟಾಪ್ ಮಾಡಿ ಅನ್ನು ಹತ್ರ ಹೋಗಿ ಸ್ವಲ್ಪ ಟೈಮ್ ಮಾತ್ರ ಇದೆ, ಸೊ ಬೇಗ ಹೋಗಿ ಬರ್ಬೇಕು ಅಂತ ಹೇಳ್ತಾನೆ. ಸೊ ಅವಳು ಹಾಸ್ಪಿಟಲ್ ಒಳಗಡೆ ಬಂದಿದ ತಕ್ಷಣನೇ ಅವ್ರ ಮಗಳನ್ನ ಹಗ್ ಮಾಡಿ, ನಿನ್ ಲೈಫ್ ಅಲ್ಲಿ ಏನಾಗ್ಬೇಕಂತಿದ್ಯಾ ಅದಾಗುತ್ತೆ, ಸೊ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಹೇಳಿ ಅವ್ರ ಮಗನ ಹತ್ರ ಬಂದು ಯಾವಾಗ್ಲೂ ನೀನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾಳೆ. ಸೊ ಅದಾದ್ಮೇಲೆ ಅವ್ರ ಹಸ್ಬೆಂಡ್ ಹತ್ರ ಬಂದು ಸಾರಿ ಕೇಳ್ತಾಳೆ, ಯಾಕಂದ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ, ಆದ್ರೂ ನಂಗೆ ನಿನ್ ಜೊತೆ ಮತ್ತು ಮಕ್ಳ ಜೊತೆ ಇರ್ಬೇಕು ಅಂತ ಅನ್ಸ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸೊ ಇವೆಲ್ಲ ಆದ್ಮೇಲೆ ಫೈನಲಿ ಅನ್ನು ಕೋಮೆಯಿಂದ ಇದ್ದು ನೋಡಿದ ತಕ್ಷಣನೇ ಅವಳು ವಾಪಸ್ ಲಾಯರ್ ಬಾಡಿ ಒಳಗಡೆ ಮೀನ್ಸ್ ಅವಳ ಬಾಡಿ ಒಳಗಡೆ ಬಂದಿರ್ತಾಳೆ. ಸೊ ಅದಾದ್ಮೇಲೆ ಬೇಗ ಚಿಕ್ಕ ಹುಡ್ಗ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ ಹತ್ರ ಬರ್ತಾಳೆ. ಬಟ್ ಅಲ್ಲಿ ಯಾರು ಇರಲ್ಲ. ಈವನ್ ಅವರ ಮನೆ ಹತ್ರನೂ ಹೋಗ್ತಾಳೆ, ಬಟ್ ಅಲ್ಲಿ ಯಾರು ಸಿಗಲ್ಲ. ಜೊತೆಗೆ ಬಸ್ ಸ್ಟಾಪ್ ಹತ್ರ ಬಂದಾಗ್ಲೂ ಯಾರು ಕಾಣಿಸ್ತಾ ಇರಲ್ಲ. ಸೊ ಅದಕ್ಕೆ ಅನ್ನೋ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಸೊ ಈ ತರನೇ ಸ್ವಲ್ಪ ದಿವಸ ಆದ್ಮೇಲೆ ಅಟ್ ಪ್ರೆಸೆಂಟ್ ತುಂಬಾನೇ ಚೇಂಜ್ ಆಗಿರ್ತಾಳೆ. ಜೊತೆಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಎಕ್ಸ್ಪೋಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಆದ್ರೆ ಅವಳು ಒಂದಿನ ಅವರ ಫ್ಯಾಮಿಲಿ ಫೋಟೋ ನೋಡುವಾಗ ರೈಟ್ ಸೈಡ್ ಅಲ್ಲಿ ಫೋಟೋ ಫೋಲ್ಡ್ ಆಗಿರುತ್ತೆ. ಅದಕ್ಕೆ ಫೋಟೋ ಸರಿ ಮಾಡಿದಾಗ ಆ ಫೋಟೋದಲ್ಲಿ ಆ ಮ್ಯಾನೇಜರ್ ಕಾಣಿಸ್ತಾನೆ, ಮೀನ್ಸ್ ಅನ್ವೋ ಫಾದರ್. ಯಾಕಂದ್ರೆ ಅನ್ನೋ ಚಿಕ್ಕ ಹುಡುಗಿ ಆಗಿರುವಾಗ ಅವ್ರ ಫಾದರ್ ಫೇಸ್ ಜ್ಞಾಪಕ ಇರಲ್ಲ. ಬಟ್ ಇವಾಗ ಫೋಟೋದಲ್ಲಿ ಮ್ಯಾನೇಜರ್ ನ ನೋಡಿದ ತಕ್ಷಣ ಅನ್ಕೋತಾಳೆ, ಮೇ ಬಿ ಅವರ ಫಾದರ್ ಮ್ಯಾನೇಜರ್ ತರ ಬಂದು ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಇವಳಿಗೆ ಹೇಳೋಕೋಸ್ಕರ ಅನ್ವೋನ ಸೋಯಾ ಬಾಡಿ ಒಳಗಡೆ ಸೇರಿಸಿರ್ಬೋದಾ ಅಥವಾ ಇದು ನೈಟ್ ಮೇರ್ ಇರ್ಬೋದಾ ಅಂತ ಅನ್ಕೋತಾಳೆ. ಸೊ ಅದ್ರಿಂದ ಅನ್ವೋ ತುಂಬಾನೇ ಬೇಜಾರಾಗಿ ಫ್ಯಾಮಿಲಿನ ಮಿಸ್ ಮಾಡ್ಕೊಂತಾ ಇದ್ದೀನಿ ಅಂತ ಮನ್ಸೊಳಗಡೆ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸೊ ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನ್ಯೂಜಿಲೆಂಡ್ ಫ್ಲೈಟ್ ಅಲ್ಲಿ ಅನ್ವೋ ಟ್ರಾವೆಲ್ ಮಾಡ್ತಿರುವಾಗ ಒಬ್ಬ ಚಿಕ್ಕ ಹುಡ್ಗನ ಸೌಂಡ್ ಕೇಳಿಸುತ್ತೆ. ಅದಕ್ಕೆ ಅನ್ವೋ ತಿರ್ಗಿ ನೋಡಿದಾಗ ತಕ್ಷಣನೇ ಅಲ್ಲಿ ಬೇರೆ ಯಾರು ಅಲ್ಲ ಸೋಯಾ ಮಗ ನಿಂತಿರ್ತಾನೆ. ಆ ಚಿಕ್ಕ ಹುಡ್ಗನ ನೋಡಿದ ತಕ್ಷಣ ಅನ್ವೋ ತುಂಬಾನೇ ಸರ್ಪ್ರೈಸ್ ಆಗಿ ಹೆಸರು ಹಿಡಿದು ಕರೀತಾಳೆ. ಅದಕ್ಕೆ ಆ ಚಿಕ್ಕ ಹುಡ್ಗ ಅನ್ವೋ ಹತ್ರ ಬಂದು ನಿನ್ಗೆ ನನ್ನ ಹೆಸರು ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅನ್ವೋ ಪೇಜ್ ನ ತೋರಿಸ್ಬಿಟ್ಟು ಇದನ್ನ ನಿನ್ಗೆ ಓದಕ್ಕಾಗತ್ತ ಅಂತ ಕೇಳ್ತಾಳೆ. ಅದಕ್ಕೆ ಆ ಚಿಕ್ಕ ಹುಡ್ಗ ಎಸ್ ನಂಗೆ ಓದಕ್ ಬರುತ್ತೆ ಅಂತ ರಿಪ್ಲೈ ಕೊಡ್ತಾನೆ. ಸೊ ಅದರಿಂದ ಅನ್ವೋ ಆ ಚಿಕ್ಕ ಹುಡ್ಗನ ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅಂತ ತುಂಬಾನೇ ಖುಷಿಯಲ್ಲಿ ಇರ್ತಾಳೆ. ಬಟ್ ಅದೇ ಟೈಮ್ ಅಲ್ಲಿ ಆ ಚಿಕ್ಕ ಹುಡ್ಗನಿಂದ ಅವರ ಫಾದರ್ ಮತ್ತೆ ಸಿಸ್ಟರ್ ನಡ್ಕೊಂಡ್ ಬರ್ತಾ ಇರ್ತಾರೆ. ಸೊ ಅದರಿಂದ ಅವ್ರ 3 ಜನ ಅನ್ವೋನ ನೋಡಿದ ತಕ್ಷಣ ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಆದ್ರೂ ಲಾಸ್ಟ್ ಸೀನ್ ಅಲ್ಲಿ ಅನ್ವೋ ಸೋಯಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಅದೇ ಟೈಮ್ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಮೂವಿ ಎಂಡ್ ಆಗುತ್ತೆ.